ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಸುತ್ತಲೂ ಕೆಲವರು ಇರ್ತಾರೆ. ಅವರು ಬರುವಷ್ಟರಲ್ಲಿ ಎಲ್ಲರ ಗಮನವು ಅವ್ರ ಮೇಲೆ ಹೋಗುತ್ತೆ. ಅವರು ಮಾತಾಡಿದರೆ ಜನ ಕೇಳಲೇಬೇಕು. ಅವರು ನಗಿದ್ರೆ ಸುತ್ತಲೂ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಆದರೆ ಅವ್ರ ಕೋಪ ಬಂದರೆ, ಅವ್ರ ಅಹಂಕಾರ ಹೊರ ಬಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭವೇ ಅಲ್ಲ. ಹೌದು, ನಾನು ಹೇಳ್ತಿರೋದು ಸಿಂಹ ರಾಶಿಯವರ ಬಗ್ಗೆ. ಈ ಸಿಂಹ ರಾಶಿಯವರು ನಿಜವಾಗ್ಲೂ ಲೀಡರ್ಗಳ ಅಥವಾ ಸ್ವಲ್ಪ ಹೆಚ್ಚು ಅಹಂಕಾರಿಗಳ? ಅವರ ಪ್ರೀತಿ ಹೇಗಿರುತ್ತೆ? ಅವರ ದುರ್ಬಲತೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಸಂಪೂರ್ಣ ಸ್ವಭಾವವನ್ನು ನಿಮಗೆ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಸಿಂಹ ರಾಶಿಯವರ ಅಧಿಪತಿ ಬಂದು ಸೂರ್ಯಗ್ರಹ. ಅದಕ್ಕೆ ಇವರಲ್ಲಿ ನ್ಯಾಚುರಲಿ ಕಾನ್ಫಿಡೆನ್ಸು, ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಸಿಂಹ ಅಂದರೆ ಕಾಡಿನ ರಾಜ. ಹಾಗೆ ಈ ರಾಶಿಯವರಿಗೂ ಕೂಡ ರಾಜನ ಸ್ವಭಾವ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಈ ರಾಶಿಯವರ ಮುಖ್ಯ ಗುಣಗಳೇನಾಗಿರುತ್ತೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ. ಸಿಂಹ ರಾಶಿಯವರು ಎಲ್ಲಿದ್ರೂ ಕೂಡ ನಾಯಕತ್ವ ತಗೊಳ್ಳೋದು ಇವರಿಗೆ ಸಹಜ. ಅವರು ಲೀಡ್ ಮಾಡೇ ಮಾಡ್ತಾರೆ, ಕಮೆಂಟ್ ಮಾಡೇ ಮಾಡ್ತಾರೆ. ಹಾಗೆಯೇ ಎರಡನೇದಾಗಿ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅನ್ನೋದು ಈ ಸಿಂಹ ರಾಶಿಯವರಿಗೆ ಹುಟ್ಟಿನಿಂದಲೇ ಬಂದ್ಬಿಟ್ಟಿರುತ್ತೆ. ಯಾವುದೇ ಕೆಲಸಕ್ಕೆ ಆದರೂ ಕೂಡ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ದೊಡ್ಡ ಮನಸ್ಸಿರುವವರು ಅಂದರೆ ಅದು ಸಿಂಹ ರಾಶಿಯವರು ಮಾತ್ರ. ಇವರು ತುಂಬಾ ಜನರಸ್ ಆಗಿರ್ತಾರೆ. ಹಾಗೆಯೇ ಸ್ನೇಹಿತರು, ಕುಟುಂಬದವರಾಗಿ ಏನು ಬೇಕಾದರೂ ಕೂಡ ಸ್ಯಾಕ್ರಿಫೈಸ್ ಮಾಡುವಂಥ ವ್ಯಕ್ತಿಗಳು ಅಂದರೆ ಅದು ಸಿಂಹ ರಾಶಿಯವರು. ಇನ್ನು ಆಕರ್ಷಕ ವ್ಯಕ್ತಿತ್ವನ ಈ ರಾಶಿಯವರು ಹೊಂದಿರ್ತಾರೆ. ಇವರು ಯಾವುದೇ ಕ್ರೌಡ್ನಲ್ಲಿದ್ದರೂ ಕೂಡ ಈಸಿಯಾಗಿ ಸ್ಟ್ಯಾಂಡ್ ಔಟ್ ಆಗ್ತಾರೆ. ಜನರು ಇವ್ರ ಕಡೆಗೆ ನ್ಯಾಚುರಲ್ ಆಗಿ ಅಟ್ರಾಕ್ಟ್ ಕೂಡ ಆಗ್ತಾರೆ. ಇನ್ನು ಇವ್ರಿಗಿರುವಂಥ ನೆಗೆಟಿವ್ ಪಾಯಿಂಟ್ಸ್ ಏನೇನು, ದುರ್ಬಲತೆಗಳೇನೇನು ಅಂತ ನೋಡಿದ್ರೆ ಅಹಂಕಾರ. ಈ ಸಿಂಹ ರಾಶಿಯವರ ಬಿಗ್ಗೆಸ್ಟ್ ವೀಕ್ನೆಸ್ ಅಂದರೆ ಈಗೋ. ತಮ್ಮನ್ನು ತಾವು ಹೆಚ್ಚು ದೊಡ್ಡವರಂತೆ ಕಾಣೋ ಥರ ಟೆಂಡೆನ್ಸಿನ ಈ ರಾಶಿಯವರು ಮಾಡ್ಕೋತಿರ್ತಾರೆ. ಇನ್ನು ಎರಡನೇದಾಗಿ ಕೋಪ. ಇವರಿಗೆ ಕೋಪ ಅಂದರೆ ವಿಪರೀತ ಕೋಪ ಅಂತಾನೆ ಹೇಳ್ಬೋದು. ಇವರಿಗೆ ಬೇಗ ಕೋಪ ಬರುತ್ತೆ, ಆದರೆ ಹೆಚ್ಚು ಸಮಯ ಈ ಕೋಪ ಅನ್ನೋದು ಇರೋದಿಲ್ಲ. ಇನ್ನು ಮೂರನೇದಾಗಿ ಪ್ರಶಂಸೆ ಬೇಕು, ನೀಡ್ ಫಾರ್ ಅಟೆನ್ಷನ್. ಇವರ ಅಟೆನ್ಷನ್ ತುಂಬಾ ಮುಖ್ಯ ಆಗಿರುತ್ತೆ ಇವರಿಗೆ. ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಹರ್ಟ್ ಆಗಿಬಿಡ್ತಾರೆ. ಇನ್ನು ನಾಲ್ಕನೆಯದಾಗಿ ಹಠ ಅನ್ನೋದು ಈ ರಾಶಿಯವರಿಗೆ ತುಂಬಾ ಇರುತ್ತೆ ಬಿಡಿ. ಒಮ್ಮೆ ತೀರ್ಮಾನ ಮಾಡಿದರೆ ಚೇಂಜ್ ಆಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಇನ್ನು ಈ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳು ಹೇಗಿರುತ್ತೆ? ಈ ಸಿಂಹ ರಾಶಿಯವರು ಲವ್ನಲ್ಲಿ ತುಂಬಾ ಸಿನ್ಸಿಯರ್ ಆಗಿರ್ತಾರೆ. ತಮ್ಮ ಪಾರ್ಟ್ನರನ್ನು ರಾಜ ಅಥವಾ ರಾಣಿ ಹಾಗೆ ಟ್ರೀಟ್ ಮಾಡ್ತಾರೆ. ಲಾಯಲ್ಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಪ್ರೊಟೆಕ್ಟ್ ಕೂಡ ಮಾಡ್ತಿರ್ತಾರೆ, ಕೇರ್ ಕೂಡ ಮಾಡ್ತಾರೆ. ಆದರೆ ಸ್ವಲ್ಪ ಓವರ್ ಪೊಸೆಸಿವ್ ಕೂಡ ಆಗಿರ್ತಾರೆ. ರೆಸ್ಪೆಕ್ಟ್ ಕೊಡೋದು, ಎಕ್ಸ್ಪೆಕ್ಟ್ನ ಮಾಡ್ತಿರ್ತಾರೆ. ಇವರಿಗೆ ಲವ್ ಅಂದರೆ ಫುಲ್ಲು ಡೆಡಿಕೇಶನಲ್ಲಿ ಲವ್ವಲ್ಲಿ ಇರ್ತಾರೆ. ಇನ್ನು ಉದ್ಯೋಗ ಮತ್ತು ಹಣದ ಬಗ್ಗೆ ನೋಡೋದಾದರೆ ಈ ಸಿಂಹ ರಾಶಿಯವರಿಗೆ ಲೀಡರ್ಶಿಪ್ ರೂಲ್ಸ್ ಅಂದರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಮ್ಯಾನೇಜರು, ಬಿಸ್ನೆಸ್ ಓನರು, ಪೊಲಿಟಿಷಿಯನ್ನು, ಆ್ಯಕ್ಟರು ಅಥವಾ ಇನ್ಫ್ಲೂಯೆನ್ಸರು, ಇವ್ರಿಗೆ ಹೆಸರು, ಗೌರವ, ರೆಕಗ್ನೈಸೇಷನ್ ಬೇಕೇ ಬೇಕು. ಹಣಕ್ಕಿಂತ ರೆಸ್ಪೆಕ್ಟ್ ಇವ್ರಿಗೆ ಹೆಚ್ಚು ಮುಖ್ಯ ಆಗಿರುತ್ತೆ. ಇನ್ನು ಫ್ರೆಂಡ್ಸು ಮತ್ತು ಸೋಷಿಯಲ್ ಲೈಫ್ ಜೊತೆ ಹೇಗಿರ್ತಾರೆ ಅಂದರೆ ಸ್ನೇಹಿತರ ಜೊತೆ ಲಾಯಲ್ ಆಗಿರ್ತಾರೆ, ಫನ್ ಆಗಿ ಲವ್ವಿಂಗ್ ಆಗಿರ್ತಾರೆ. ಪಾರ್ಟಿ, ಗ್ಯಾದರಿಂಗ್ ಅಂದರೆ ಈ ರಾಶಿಯವರಿಗೆ ತುಂಬ ಇಷ್ಟ ನೋಡಿ. ಆದರೆ ಒಮ್ಮೆ ಟ್ರಸ್ಟ್ ಮುರಿದ್ರೆ ಮತ್ತೆ ರಿಪೇರ್ ಆಗೋದು ತುಂಬಾ ಕಷ್ಟ. ನೋಡಿದ್ರಲ್ಲ, ಈ ಸಿಂಹ ರಾಶಿಯವರು ಸ್ಟ್ರಾಂಗ್ ಆಗಿರ್ತಾರೆ, ಕಾನ್ಫಿಡೆಂಟ್ ಆಗಿರ್ತಾರೆ. ರಾಯಲ್ ಪರ್ಸ್ನಾಲಿಟಿ ಅನ್ನೋದು ಈ ಸಿಂಹ ರಾಶಿಯವರಿಗೆ ಬಂದಿರುತ್ತೆ. ಇವರಲ್ಲಿ ಲವ್ವು, ಕೇರು, ಲೀಡರ್ಶಿಪ್ಪು ಎಲ್ಲವೂ ಕೂಡ ಇರುತ್ತೆ. ಆದರೆ ಈಗೋ ಮತ್ತು ಆ್ಯಂಗರ್ ಕಂಟ್ರೋಲ್ ಮಾಡಿದ್ರೆ ಅಂದರೆ ಈಗೋ ಮತ್ತು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಇವರು ಲೈಫ್ನಲ್ಲಿ ಅನ್ಸ್ಟಾಪಬಲ್ ಆಗಿ ಇರ್ತಾರೆ. ಲೈಫಲ್ಲಿ ಇವರನ್ನು ಯಾರು ಕೂಡ ತಡೆಯೋಕ್ಕೆ ಆಗಲ್ಲ. ನೀವು ಕೂಡ ಸಿಂಹ ರಾಶಿಯವರ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿಂಹ ರಾಶಿ ಇದ್ದಾರಾ? ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.